ಯಜಮಾನ್ರಿ ನಿಮ್ಮ ಹೆಸರೇನು? ನಮ್ಮ ಹೆಸರು ರಾಮಚಂದ್ರ ಭಟ್ರು. ರಾಮಚಂದ್ರ ಭಟ್ರು ಅಂತೇಳಿ. ಹೌದು. ನೀವು ಇಲ್ಲಿ ರೈತರಾ? ಹೌದು. ನಿಮ್ದೇನು ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡೋದಾ? ಹೌದು, ಹೊಲ ಗದ್ದೆ ತೋಟ. ಹೌದಾ. ನೀವು ಮೊದಲು ಇಲ್ಲಿ ಹೊಲಗದ್ದೆಯಲ್ಲಿ ಏನು ಬೇರೆ ಕೆಲಸ ಏನೋ ಮಾಡ್ತಾ ಇದ್ರಾ? ಹೌದು, ಮೊದಲು ಹೊಲ ಗದ್ದೆಯಲ್ಲಿ ಗೆದ್ದೆ ಹುಡುದು ಇದೆಲ್ಲ ಕೆಲಸ ಮಾಡೋದಾಗಿತ್ತು. ಹೌದಾ. ಹೌದು. ನಂತರ ಮೊದಲು ನೀವು ಬೇರೆಯವ್ರ ಮನೆಗೆಲ್ಲ ಕೆಲಸಕ್ಕೆ ಹೋಗೋದು ಆ ಥರ ಏನಾದ್ರು ಇತ್ತಾ? ಹೌದು, ಹೋಗೋದೇ ಆಗಿತ್ತು. ಏನು ಕೆಲಸ ಮಾಡ್ತಿದ್ರಿ ಬೇರೆಯವ್ರ ಮನೆಗೆ ಹೋಗಿ? ಬೇರೆಯವ್ರ ಮನೆಗೆ ಹೋಗಿ ಅವ್ರು ಹೊಲದ ಕೆಲಸ ಮಾಡೋದು. ಹೌದಾ. ಅವ್ರು ನಮ್ಮ ಮುರಿಯಾಳಿಗೆ ಬರ್ತಾರೆ. ಅವರು ನಿಮ್ಮ ಜೊತೆ ಬರ್ತಾ ಇದ್ರಾ? ಹೌದು. ಅಂದ್ರೆ ನೀವು ಎಷ್ಟೊತ್ತು ಮಾಡಿದ್ರ ಅಷ್ಟೊತ್ತಿಗೆ ಅವರು ನಿಮ್ಮ ಜೊತೆಯಲ್ಲಿ ಬಂದು ಅಷ್ಟೊತ್ತು ಮಾಡೋಗದಾ? ಹೌದು. ಆ ಥರ ಕೆಲಸಗಳು ಇವಾಗೆಲ್ಲ ಅದು ಅದೇ ಥರ ನಡೀತಾ ಇದೆಯಾ ಅಥವಾ? ಅದೇ ಥರ ನಡೀಲಿಕ್ಕೆ ಈಗ ನನ್ನ ಹತ್ರ ಮೊದಲ ನಂಗೆ ಕೆಲಸ ಆಗೋದಿಲ್ಲಲ್ಲ ಈಗ. ಅಂದ್ರೆ ನನ್ನ ಹತ್ರ ಮೊದಲ ನಂಗೆ ಆಗ್ತದೆ. ಈಗ ನನಗೆ 60 ವರ್ಷ ಆಯ್ತು. ಹೌದಾ. ಅಂದ್ರೆ ಇವಾಗ ಮೊದಲಿನಲ್ಲಿ ಆ ಥರ ಮಾಡುವಾಗ ಅಂದ್ರೆ ಜನರೆಲ್ಲ ಬಂದು ಹೆಲ್ಪ್ ಮಾಡ್ತಾ ಇದ್ರ ಮೊದಲಿನಲ್ಲಿ? ಈಗ ಯಾರು ಜನರು ಹೆಲ್ಪ್ ಇಲ್ಲ, ಭಾಳ ಕಡಿಮೆ. ಈಗ ನಾವು ಹೋದ್ರೂ ಬರೋದಾಗಿತ್ತು, ನಾವೇ ಹೋಗ್ಲಿಕ್ಕೆ ಆಗೋದಿಲ್ಲ, ಊರಲ್ಲಿ ಬರ್ತಾರೆ. ಅಲ್ಲ, ನೀವು ಇವಾಗ ನಿಮ್ಮ ತೋಟಕ್ಕೆ ಮತ್ತೆ ಕೆಲಸಕ್ಕೆ ಯಾರನ್ನ ಕರಿತೀರಾ ಇವಾಗ? ಕೆಲಸಕ್ಕೆ ಈಗ ನಾವೇ ಮಾಡ್ಕೊಳ್ಳೋದೇ ಆದಷ್ಟ. ಅಂದ್ರೆ ಇವಾಗ ನೀವು ಮಾಡೋದು ಅಂತಂದ್ರೆ ಈಗ ನೀವು ಬೇರೆಯವ್ರನ್ನ ಕರೆದ್ಬಿಟ್ಟು ಮಾಡಿದ್ರೆ ಅಷ್ಟು ಕೆಲಸ ನೀವು ಒಬ್ಬರೇ ಮಾಡ್ತೀರಾ? ಇಲ್ಲ, ದೊಡ್ಡ ದೊಡ್ಡ ಕೆಲಸ ಇರ್ಬೇಕಾದ್ರೆ ಬೇರೆಯವ್ರಿಗೆ ಯಾರು ಹೇಳುದು. ಹೌದಾ. ಅಂದ್ರೆ ನಿಮ್ದು ಹೈನುಗಾರಿಕೆ ಏನಾದ್ರು ಇದೆಯಾ? ಹೈನುಗಾರಿಕೆ ಉಂಟು. ಹೌದು. ಎಷ್ಟು ಆಕಳು ಎಷ್ಟು ಎಮ್ಮೆ ಕಟ್ಟಿದೀರಾ? 2 ಎಮ್ಮೆ ಅಲ್ಲ, 2 ಆಕಳು 2 ಎಮ್ಮೆ ಉಂಟು. 1 ಎಮ್ಮೆ ಉಂಟು. ಹೌದಾ. ಅದು ಅಂದ್ರೆ ನೀವು ಈ ಹಾಲು ಡೈರಿಗೆ ಹಾಲು ಕೊಡ್ತೀರಾ ಅಥವಾ? ಕೊಡುದೇ, ಅದು ಹಿಂಡಿ ಬೇಕಾಗ್ತದೆ ಅಲ್ಲ. ಹಿಂಡಿ ಅಂದ್ರೆ ಹಾಲು ಕೊಟ್ಟು ಆ ದುಡ್ಡಿನಲ್ಲಿ ಹಿಂಡಿ ತಗೊಂಡ್ಬರೋದು? ಹೌದು. ಅಂದ್ರೆ ಅದರಲ್ಲಿ ಏನಾದ್ರು ಮಿಕ್ಕಿ ಉಳಿಯತ್ತಾ ಅಥವಾ ಅಷ್ಟು ಹಿಂಡಿಗೆ ಹೋಗತ್ತಾ? ಎಲ್ಲ ಹಿಂಡಿಗೆ ಹೋಗ್ತದೆ ಅಲ್ಲಿಂದ. ಅಲ್ಲ, ಇವಾಗ ಯಡಿಯೂರಪ್ಪನ ಸರ್ಕಾರದಲ್ಲಿ ಹಾಲಿಗೆ ಸ್ವಲ್ಪ ದುಡ್ಡು ಜಾಸ್ತಿ ಮಾಡಿದಾರಲ್ಲ, ಅದಕ್ಕೆ ನಿಮ್ಗೆ ಲಾಭ ಇಲ್ವಾ? 2 ರೂಪಾಯಿ ಕೊಡ್ತಾರೆ. ಜಾಸ್ತಿ ಕೊಡ್ತಾರಾ 2 ರೂಪಾಯಿ? ಹೌದು. ಅಂದ್ರೆ ಲಾಭ ಆಗುತ್ತಾ ಅಥವಾ ಲಾಭ ಇಲ್ವಾ? ಲಾಭ ಅಷ್ಟೇ, ಲಾಭ ಇಲ್ಲ ಅದಲ್ಲಿ. ಅಷ್ಟಾದ್ರೂ ಒಂದು ಸಿಗ್ತದೆ ಹೇಳಿ. ಅಂದ್ರೆ ದನ ಕರುಗಳು ಗೊಬ್ಬರ ಎಲ್ಲ ಸಿಗತ್ತೆ ಹೇಳೋ ಲೆಕ್ಕದಲ್ಲಿ ಮಾಡುವಂಥದ್ದು. ಹಾಗೆ ನಿಮ್ದು ಇವಾಗ ತೋಟದಲ್ಲಿ ಮತ್ತೆ ಬೇರೆ ಏನ್ ಬೆಳಿತೀರಾ ನೀವು? ತೋಟದಲ್ಲಿ ಬೇರೆ ಇದು ಮೆಣಸು, ಕಾಳು ಮೆಣಸು. ಈ ಅಂಬೆಕಾಯಿ ನಿಮ್ಮ ತೋಟದಲ್ಲೇ ಬೆಳೆದಿದ್ದಾ? ಹೌದೌದು. ಹೌದಾ. ಅಂದ್ರೆ ಇದನ್ನ ಮಾರಾಟ ಎಲ್ಲ ಮಾಡ್ತೀರಾ? ಅಂಬೆಕಾಯಿ ಮಾರಾಟ ಮಾಡೋದಲ್ಲ, ಇದು ಕಾದ್ಕೊಳ್ಳೋದು ಭಯಂಕರ ಕಷ್ಟ. ಗಿಳಿ ಎಲ್ಲ ಇದ್ರ ತಿಂದು ಬಿಡ್ತಾರೆ. ಇದು ಅಂದ್ರೆ ಸಿಹಿನಾದು ಅಥವಾ ಹುಳಿನಾದು? ಅದು ಹುಳಿ ಹುಳಿ. ಅಂದನ ಗಿಳಿ ಅದನ್ನ ತಿಂದು? ಹೌದು, ಎಲ್ಲ ಕೆಳಗೆ ಬಿಡ್ತದೆ ತಿಂದು. ಈ ನಿಮ್ಗೆ ತೋಟದಲ್ಲಿ ಅಡಿಕೆಗೇನು ತೊಂದರೆ ಇಲ್ವಾ? ಅಡಿಕೆಗೆ ತೊಂದರೆ ಉಂಟು, ಕೊಳೆ ಬರ್ತದೆ. ಈ ಮಂಗ ತಿಂತದೆ ಅಡಿಕೆಯ. ಮಂಗ ತಿಂದು ಬಿಡತ್ತಾ? ಮಂಗ ತಿಂತದೆ. ಅಂದ್ರೆ ಇವಾಗ ಮಂಗಗಳನ್ನ ಓಡಿಸೋದಿಕ್ಕೆ ನಿಮ್ಮ ಮನೆಯಲ್ಲಿ ನಾಯಿ ಈ ತರ ಏನೋ ಸಾಕಲ್ವಾ? ನಾಯಿ ಸಾಕಿದ್ದೇವೆ. ಅದು ನಾಯಿ ಮಂಗಗಳನ್ನ ಓಡಿಸಲ್ವಾ ಅದು? ಓಡಿಸ್ತದೆ, ನಾವು ಹೋದಾಗ ಓಡಿಸ್ತದೆ ಅದು. ಅಂದ್ರೆ ಅದು ಯಾವತ್ತೂ ಹೋಗಲ್ಲ ಆ ತರ? ನಿಮ್ಮ ಜೊತೆನಲ್ಲಿ ನೀವು ಅದನ್ನ ಮಂಗನ ಓಡಿಸಕ್ ಹೋದವಾಗ ನಿಮ್ಮ ಜೊತೆಲಿ ಹೋಗೋದು? ಹೋಗ್ತದೆ. ಅವಾಗ ಮಂಗಳು ಸ್ವಲ್ಪ ಹೆದರ್ತಾರೆ, ಆದ್ರೂ ಇವಾಗ ಮಂಗಳ ಜಾಸ್ತಿ ಈಗ. ಹೌದಾ. ನೀವು ಇವಾಗ ಅಡಿಕೆ ತೆಗೆದು ಅದನ್ನ ಬಿಡಿಸೋದಿದ್ರಲ್ಲ, ಎಷ್ಟು ಜನಗಳು ಬರ್ತಾರೋ ಅಥವಾ ನೀವೇ ಬಿಡಿಸ್ತೀರಾ ಅದನ್ನ? ಅವಾಗ ಕರಿಬೇಕಾಗ್ತದೆ. ಆವಾಗ ಜನರು ಬರ್ತಾರ ಬಿಡಿಸೋದಿಕ್ಕೆ? ಬರ್ತಾರೆ. ಎಷ್ಟು ದಿನ ಆಗತ್ತೆ ಅದು ಒಂದು ಅಡಿಕೆನ ತೆಗೆದು ಬಿಡಿಸೋದಿಕ್ಕಲ್ಲ? ಅದು ಒಂದು ಅಡಿಕೆ ಈಗ ಹಂಗಾಗೋದಿಲ್ಲ, ಅದು 3-4 ದಿವಸ ಹಿಂಗ್ ಬೇಕಾಗ್ತದೆ. ಹೌದಾ. ಇವಾಗ ಅಡಿಕೆ ಮರದಿಂದ ಇಳಿಸೋದಿಕ್ಕೆ ಅಥವಾ ಇದಕ್ಕೆ ಯಾರು ಬರ್ತಾರ ಅಥವಾ ನೀವೇ ತೆಗಿಯೋದಾ ಅಥವಾ? ಅದಕ್ಕೆ ಮೊದಲು ನಾನೇ ತೆಗಿತಿದ್ದೆ, ಈಗ ನಾನು ತೆಗಿಯೋದು ಬಿಟ್ಟಿದ್ದೇನೆ. ಏನಕ್ಕೆ ಬಿಟ್ರಿ ನೀವು ಆ ಕೆಲಸನ? ನಾನು ಮರನಿಂದ ಒಂದ್ಸಲ ಕೆಳಗೆ ಬಿದ್ದು ಬಿಟ್ಟಿದ್ದೆ. ಹೌದಾ. ಪೆಟ್ಟಾಗಿತ್ತ ನಿಮ್ಗೆ? ಪೆಟ್ಟಾಗಿದೆ, ಕುತ್ತಿಗೆ ಸಾಪ್ ಹೋಗಿದೆ. ಹೌದಾ. ಅಂದ್ರೆ ಇವಾಗ ಅಂದ್ರೆ ಕತ್ತಿನ ಮೇಲೆ ಏನು ಒಜ್ಜೆ ಇಟ್ರು ಅಷ್ಟು ಒಜ್ಜೆ ಇಟ್ಕೊಳಕ್ಕಾಗಲ್ಲ ಇವಾಗ? ಮತ್ತೆ ಮನಗದಲ್ಲಿ ಬೆಳಗಾಗೋದಾಗ ಕುತ್ತಿಗೆ ನೋವು ಬಂದ್ಬಿಡ್ತದೆ. ಹೌದಾ. ಅಂದ್ರೆ ನೀವು ಡಾಕ್ಟರ್ ಹತ್ರ ಎಲ್ಲ ಹೋಗಿ ಚೆಕ್ ಮಾಡಿಸಿಲ್ವಾ? ಹೌದೌದು, ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸಿ ಎಲ್ಲ ಆಗಿದೆ. ಹೌದಾ. ಅದಕ್ಕೆಲ್ಲ ಏನು ಅದು ಔಷಧಿ ಏನು ತಗೊಳ್ತಾ ಇಲ್ವಾ? ಔಷಧಿ ಕೊಡ್ತಾರೆ, ಅವರು ಕೊಟ್ಟಿದ್ದಾರೆ, ಅಷ್ಟು ತಗೊಂಡು ಈಗ ಅಷ್ಟೇ ನೋವು ಬಂದಾಗ ತಗೊಳ್ಳೋದು. ಹೌದಾ. ಆ ಥರ. ಅಂದ್ರೆ ನೀವು ಇವಾಗ ಅದರ ನೋವಿನಿಂದ ಏನು ಬಹಳ ತೊಂದರೆ ಆಗುತ್ತಾ ಅಥವಾ ಸ್ವಲ್ಪ ಸ್ವಲ್ಪ? ಈಗ ನಾವು ತಲೆ ಮೇಲೆಲ್ಲ ಒಜ್ಜೆ ಎಲ್ಲ ಹೊರೋದಿಲ್ಲ ಈಗ. ಹೌದಾ. ಹಾಗಾದ್ರೆ ಒಜ್ಜೆ ಏನೆಲ್ಲ ಹೊರೋದಕ್ಕೆಲ್ಲ ಯಾರು ಬರ್ತಾರೆ ಇಲ್ಲಿ? ಒಜ್ಜೆ ಹಾಗೆ ಏನಾದ್ರು ಮಾಡಿ ಸಾಗಿಸೋದು. ಹೌದಾ. ಅಂದ್ರೆ ನಿಮಗೆ ನಿಮ್ಮ ಮನೆಯವರು ಏನು ಹೆಲ್ಪ್ ಮಾಡ್ತಾರಾ? ನಮ್ಮ ಮನೆಯವರು ಸ್ವಲ್ಪ. ಅವ್ರೇನು ಕೆಲಸ ಮಾಡ್ತಾ ಇರೋದು ಅವರು? ಅವರು ಹುಲ್ಲು ಕೊಯ್ಯೋದು, ಕೊಟ್ಟಿಗೆ ಕೆಲಸ, ಸಗಣಿ ತೆಗೆಯೋದು ಇದು ಮಾಡ್ತಾರೆ. ಹೌದಾ. ಅಂದ್ರೆ ಈ ಮನೆಯಲ್ಲೇ ಈ ಕೊಟ್ಟಿಗೆದು ಆ ಥರ ಎಲ್ಲ ಕೆಲಸ ಅವರೇ ನೋಡ್ಕೊಳ್ಳೋದು? ಹೌದೌದು. ಈ ತರಕಾರಿ ಎಲ್ಲ ಬೆಳೀತೀರಾ ನೀವು? ತರಕಾರಿ ಸ್ವಲ್ಪ ಸ್ವಲ್ಪ ಆಗಿರ್ತದೆ ನಮಗೆ ತಿನ್ಲಿಕ್ಕೆ. ನಿಮ್ಗೆ ಅಂದ್ರೆ ಹೊರಗಡೆ ಹೋಗಿ ಮಾರಾಟ ಎಲ್ಲ ಮಾಡಲ್ಲ? ಮಾರಾಟ ಎಲ್ಲ ಮಾಡೋದಿಲ್ಲ. ಹೌದಾ. ನಿಮ್ದು ಬೆಳಿಗ್ಗೆ ಎಷ್ಟೊತ್ತಿಗೆ ಹೇಳೋದು? ಬೆಳಿಗ್ಗೆ 6 ಗಂಟೆಗೆ. ಎದ್ದ ತಕ್ಷಣ ಇಲ್ಲಿ ನಿಮ್ದು ಏನು ಕೆಲಸ ಏನು? ಎದ್ದ ತಕ್ಷಣ ಕೊಟ್ಟಿಗೆ ಇದು ಮಾಡಿಕೊಂಡು ಹಾಲು ಕರೆಯುವುದು ಇದೆ. ಹಾಲು ಕರೆದ ನಂತರ ಹಾಲನ್ನೆಲ್ಲ ಕರೆದಾದ ಮೇಲೆ ಡೈರಿಗೆ ಹಾಕೋದು. ತಿಂಡಿ ತಿನ್ನೋದಲ್ಲ ಎಷ್ಟೊತ್ತಿಗೆ?
ತಿಂಡಿ ತಿನ್ನೋದು 8:30 9 ಗಂಟೆ ಆಗ್ತದೆ. 9 ಗಂಟೆಗೆ ತಿಂಡಿ ತಿನ್ನೋದು. ತಿಂದು ನಂತರ ಅಂದರೆ ನೀವೇ ತಿಂಡಿ ಮಾಡೋದಾ ಅಥವಾ ನಿಮ್ಮ ಮನೆಯವ್ರು ಮಾಡೋದಾ? ಮನೆಯವ್ರು ಮಾಡ್ತಾರೆ. ಹೌದಾ? ಹೌದು. ಅವ್ರಿಗೆ ಅದನ್ನು ಮಾಡಿ ತರಕಾರಿ ಬೆಳೆಯೋದಕ್ಕೆ ಆ ಥರ ಇದಕ್ಕೆ ಏನಕ್ಕಾರ ಹೋಗ್ತಾರಾ ಅವರು? ಹಾಂ ಹೋಗ್ತಾರೆ. ಈ ತೋಟಗಳಲ್ಲಿ ಕೆಲಸ ಮಾಡೋಕ್ಕೆ ನೀವು ಒಬ್ಬರೇನಾ ಅಥವಾ ಅವರು ಬರ್ತಾರಾ? ಅವರು ಬರ್ತಾರೆ. ಹೌದಾ? ಇವಾಗ ಈ ಒಂದು ಮಳೆಗಾಲದಲ್ಲಿ ಮಳೆ ಹೇಗಿದೆ ಇಲ್ಲಿ? ಮಳೆ ಈಗ ಅವಾಗ ಅವಾಗ ಬರ್ತದೆ ಅಷ್ಟೇ. ಮೊದಲಿನಕ್ಕಿಂತ ಚೆನ್ನಾಗಿದೆಯಾ ಮಳೆ ಅಥವಾ ಇವಾಗ ಕಡಿಮೆನಾ? ಅದು ಮಳೆ ಒಂದು ಹದ ಬೇಕಾಗ್ತದೆ ನಮಗೆ. ಎಲ್ಲ ಈಗ ಒಂದೇ ಸಲ ಮಳೆ ಬಂದು ಎಲ್ಲ ನೀರಾಗಿಬಿಟ್ರೆ ನಮ್ಗೆ ತೊರವೆ ಹಾಕ್ಲಿಕ್ಕೆಲ್ಲ ಒಂದು ಹದ ಸಿಗ್ತದೆ. ಓ, ಇವಾಗ ತರವೆ ಹಾಕೋದಿಕ್ಕೆಲ್ಲ ಏನು ಸಿಗಲಿಲ್ಲ ಇವಾಗ. ಓ, ಈ ವರ್ಷ ಹಾಗಾದ್ರೆ ಸ್ವಲ್ಪ ಗದ್ದೆ ನೆಟ್ಟಿ ಮಾಡೋದಕ್ಕೆ ಕಷ್ಟ ಇದೆಯಾ? ಹಾಂ, ಕಷ್ಟ ಇದೆ ಈ ವರ್ಷ. ಓ, ಅಂದ್ರೆ ಇವಾಗ ನೀವು ಅಡಿಕೆನೆಲ್ಲ ಬೆಳಿತೀರಲ್ಲ, ಅಡಿಕೆಗೆ ಈ ಮಳೆ ಬಂದವಾಗ ಏನು ತೊಂದರೆ ಆಗುತ್ತೆ ಅಡಿಕೆಗೆ? ಅಡಿಕೆ ಎಲ್ಲ ಉದುರು ಬಿಡ್ತದೆ, ಕೊಳೆ ಮದ್ದು ಹೊಡಿಬೇಕು ಆ ಟೈಮಿಗೆ. ಓ, ಅದು ಏನು ಸೇರಿಸ್ಬಿಟ್ಟು ಹೊಡಿತೀರದು ಮದ್ದು ಅಂತಂದ್ರೆ? ಅದಕ್ಕೆ ತುತ್ತ ಸುಣ್ಣ. ಸುಣ್ಣವನ್ನು ಸೇರಿಸಿ ಮರಕ್ಕೆ ಹೊಡಿಯೋದಾ? ಹೌದು. ಅದನ್ನೇ ಸಿಂಪಡಣೆ ಮಾಡೋದಕ್ಕೆ ಯಾರು ಬರ್ತಾರೆ, ನೀವೇ ಸಿಂಪಡಣೆ ಮಾಡೋದು? ಅದಕ್ಕೆ ಸಿಂಪಡಣೆ ಮಾಡ್ಲಿಕ್ಕೆ ಬರ್ತಾರೆ. ಹಾಡಿಗೆ 100 ರೂಪಾಯಿ ಕೊಡ್ಬೇಕು. ಓ, ಹಾಡು ಅಂತಂದ್ರೆ? ಹಾಡು ಅಂದ್ರೆ 32 ಲೀಟರ್ಗೆ ಒಂದು ಹಾಡು ಆಗ್ತದೆ. 32? ಹೌದು, 32 ಲೀಟರ್ಗೆ ಒಂದು ಹಾಡು ಆಗ್ತದೆ. ಅಂದ್ರೆ ತುತ್ತ ಸುಣ್ಣವನ್ನೆಲ್ಲ ಕೂರಿಸಿ 32 ಲೀಟರ್ ಮಾಡ್ಕೊಳ್ಳೋದು? ಹೌದು. ಅದು ಒಂದು ಹಾಡು ಹೊಡೆದ್ರೆ ಎಷ್ಟು ಕೊಡ್ಬೇಕು ಅವರಿಗೆ? ಒಂದು ಹಾಡು ಹೊಡೆದ್ರೆ 100 ರೂಪಾಯಿ ಒಂದು ಹಾಡಿಗೆ. ಒಂದು ಹಾಡಿಗೆ ಅಂದ್ರೆ ದಿನಕ್ಕೆ ಅವ್ರು ಎಷ್ಟು ಹಾಡು ಹೊಡಿತಾರೆ ಅವರು? 6 ಹಾಡು 8 ಹಾಡು ಎಲ್ಲ ಹೊಡಿತಾರೆ. ಓ, ಅಂದ್ರೆ ಅವರ ಕೆಪಾಸಿಟಿ ಮೇಲೆ ಅವ್ರು ಎಷ್ಟು ಜೋರಾಗಿ ಹೊಡಿತಾರೆ ಆ ಲೆಕ್ಕದಲ್ಲಿ? ಹೌದು. ಓ, ಅವ್ರು ಬೆಳಿಗ್ಗೆ ಎಷ್ಟು ಗಂಟೆಗೆ ಬರೋದು ಅದು? ಬೆಳಿಗ್ಗೆ 9:30 10 ಗಂಟೆ ಆಗ್ತದೆ. ಓ, ಮಧ್ಯಾಹ್ನ ಊಟಕ್ಕೆ? ಊಟಕ್ಕೆ ನಮ್ಮಲ್ಲೇ. ನಿಮ್ಮ ಮನೆಯಲ್ಲೇ ಅವರಿಗೆ ಊಟವನ್ನು ಕೊಟ್ಟು ಅದಕ್ಕೆ ಊಟಕ್ಕೆ ಏನು ದುಡ್ಡು ಇಸ್ಕೊಳ್ತೀರಾ ಅಥವಾ ಆ ಕೆಲಸಕ್ಕೆ ಬಂದಿದ್ರಲ್ಲೇ ದುಡ್ಡನ್ನು? ಊಟಕ್ಕೆಲ್ಲ ದುಡ್ಡು ಕೊಡೋದಿಲ್ಲ, ಅದೆಲ್ಲ ಅದರೊಳಗೆ ಬಂತು. ಅದರೊಳಗಡೆನೆ ಊಟ ಚಾ ತಿಂಡಿ ಎಲ್ಲ ನಾವೇ ಕೊಡೋದು. ಓ, ತಿಂಡಿ ಎಲ್ಲ ಏನು ಮಾಡ್ತೀರಾ ನೀವು? ತಿಂಡಿ ನಾವು ಇದು ದೋಸೆ ಮಾಡ್ತೇವೆ. ಹಾಂ, ಮತ್ತೆ ಹೀಗೆ ಉಳಿದಿದ್ದಲ್ಲಿ ಸ್ಪೆಷಲ್ ಆಗಿ ಏನು ಮಾಡಲ್ವಾ? ಸ್ಪೆಷಲ್ ಆಗಿ ಏನು ಮಾಡೋದಿಲ್ಲ. ಓ, ಪೇಟೆಗಳಿಗೆಲ್ಲ ಹೋಗ್ಬೇಕು ಅಂದ್ರೆ ಎಷ್ಟು ದೂರ ಇದೆ ಇಲ್ಲಿಂದ ಪೇಟೆ? ಪೇಟೆ 3 ಕಿಲೋಮೀಟರ್ ಉಂಟು. ಹಾಂ. ಓ, ಅಂದರೆ ಇಲ್ಲಿಂದ ಏನು ನಿಮಗೆ ಓಡಾಡೋದಕ್ಕೆಲ್ಲ ಏನಿದೆಯಾ? ನಾವು ಓಡಾಡೋದಕ್ಕೆ ಬಸ್ ಇದೆ. ಹಾಂ, ಬಸ್. ಮತ್ತು ನಿಮ್ದೇನು ಸೈಕಲ್ಲು ಅಥವಾ ಸೈಕಲ್ ಮೋಟ್ರ್ ಈ ಥರ ಏನು ಕಾರು ಎಲ್ಲ ಇಟ್ಟಿದ್ದೀರಾ? ಸೈಕಲ್ ಹೊಡಿತಿದ್ರೆ, ಈಗ ಸಣ್ಣ ಸ್ಕೂಟರ್ ಉಂಟು. ಹೌದಾ? ಕಾರೆಲ್ಲ ಓಡಿಸಲ್ವಾ ನೀವು? ಇಲ್ಲ ಇಲ್ಲ, ಕಲಿಸ್ಲಿಲ್ಲ ನಮಗೆ ಹುಡುಗರು. ಓ, ನಿಮ್ಮ ಹುಡುಗರೆಲ್ಲ ಕಾರ್ ಓಡಿಸ್ತಾರಾ? ಹೌದೌದು, ಅವ್ರು ಓಡಿಸ್ತಾರೆ, ನಮಗೆ ಕಲಿಸ್ಲಿಲ್ಲ. ಓ, ಹಾಗಾದ್ರೆ ನಿಮ್ಮ ಹುಡುಗರದೆಲ್ಲ ಕಾರ್ ಇದೆಯಾ? ಓ, ಅವ್ರು ಬರ್ತಾ ಇರ್ತಾರ ಊರಿಗೆ? ಹೌದೌದು. ಬೆಂಗಳೂರಲ್ಲಿ ದೊಡ್ಡ ಹುಡುಗ ಏನು ಮಾಡ್ತಿದ್ದಾನೆ? ದೊಡ್ಡ ಹುಡುಗ ಕಂಪ್ಯೂಟರ್ ಅಲ್ಲಿ ಕೋರ್ಸ್ ಮಾಡ್ತಾನೆ. ಹೌದಾ? ಅವರಿಗೆ ಮದುವೆ ಆಗಿದೆ ದೊಡ್ಡವರಿಗೆ? ಹೌದು, ಮದುವೆ ಆಗಿದೆ. ಮಕ್ಕಳು? ಮಕ್ಕಳು ಒಂದು ಹುಡುಗಿದ್ದು. ಹುಡುಗಿ ಇದೆಯಾ? ಅವರ ಹೆಂಡತಿ ಏನು ಮಾಡ್ತಾರೆ, ಅವ್ರ ಮಿಸಸ್ಸು? ಹೆಂಡತಿ ಟೀಚರು. ಓ, ಟೀಚರ್ ಅಂದ್ರೆ ಕನ್ನಡ ಶಾಲೆನಾ ಹೈಸ್ಕೂಲ್ ಟೀಚರಾ? ಹೈಸ್ಕೂಲ್ ಟೀಚರು. ಹೈಸ್ಕೂಲ್ ಟೀಚರ್ ಇದ್ದಾರೆ ಅವರು? ಓ, ಅಂದ್ರೆ ಮಗು ಚಿಕ್ಕದಾ ದೊಡ್ಡದಾ ಇವಾಗ? ಚಿಕ್ಕ ಸಣ್ಣ. ಹೌದಾ? ಅಂದ್ರೆ ಮತ್ತೆ ನಿಮ್ಮ ಎರಡನೇ ಮಗ? ಎರಡನೇ ಮಗ ಬೆಂಗಳೂರಲ್ಲಿ ಬಟ್ಟೆ ಕಟ್ ಮಾಡ್ತಾನೆ. ಹೌದಾ? ಅಂದ್ರೆ ಅವನು ಏನು ಈ ತರ ಮದುವೆ ಎಲ್ಲ ಆಗಿದೆ ಅವನಿಗೆ? ಮದುವೆ ಆಗಿದೆ. ಹೌದಾ? ಎಷ್ಟು ವರ್ಷ ಆಯ್ತು ಅವ್ರಿಗೆ ಮದುವೆ ಆಗಿ? ಇವಾಗ 1 ವರ್ಷ ಆಯ್ತು. ಹೌದಾ? ಅವರಲ್ಲಿ ಅವ್ರ ಆದಾಯ ಚೆನ್ನಾಗಿದೆಯಾ ಅಲ್ಲಿ? ಸಾಧಾರಣ ಇದ್ದು ಅಂತ ಹೇಳ್ತಾರಪ್ಪ. ನಿಮ್ಗೇನಾದ್ರು ದುಡ್ಡು ಕೊಡ್ತಾರ ಅವರು? ಚಿಕ್ಕವನೇನಾದ್ರು ದುಡ್ಡೆಲ್ಲ ಕೊಡ್ತಾರ ನಿಮ್ಗೆ? ಎಲ್ಲಾರು 1,000 ಕೊಡ್ತಾನೆ. ಅಷ್ಟಿದಾ? ಅಂದ್ರೆ ಇವಾಗ ದೊಡ್ಡವನು ಚೆನ್ನಾಗಿ ಕೊಡ್ತಾನಲ್ಲ? ದೊಡ್ಡವನು ಕೊಡ್ತಾನೆ. ಪಾಪ ಅವರು ಇವಾಗ ಮನೆ ಎಲ್ಲ ಕಟ್ಸಿದ್ದಾರೆ ಅಂತ ಸುದ್ದಿ ಸಿಕ್ಕಿದೆ ಅವ್ರಿಗೆ. ಮತ್ತೆ ನೀವೆಲ್ಲ ಇಲ್ಲಿ ಮನೆ ಕಟ್ಸೋದೆಲ್ಲ ಇಲ್ವಾ? ನಾವು ಕಟ್ಸ್ಬೇಕು ಸಾಕಾಗಿ. ಅಂದ್ರೆ ಇನ್ನು ಯಾವಾಗ ಕಟ್ಸೋದು ಇಲ್ಲಿ? ಯಾವ ನೋಡು ಹುಡುಗರು ಯಾವಾಗ ಹೇಳ್ತಾರೆ ಅವಾಗ ಕೊಡ್ತಾರೆ. ಅಂದ್ರೆ ನೀವು ಬೆಂಗಳೂರಿಗೆಲ್ಲ ಬಂದು ಅಲ್ಲಿ ಮಕ್ಕಳ ಜೊತೆಯಲ್ಲಿ ಇರಬೇಕು ಅಂತ ಏನು ಅನ್ಸಲ್ವಾ ನಿಮ್ಗೆ? ಇರ್ಬೇಕು ಅನ್ಸ್ತದೆ, ಆದ್ರೆ ಏನ್ ಮಾಡೋದು, ನಮ್ದು ಇಲ್ಲಿ ಒಂದು ತುಂಡು ಉಂಟಲ್ಲ ನಮ್ದು ಹೊಡಿ. ಅಲ್ಲ, ಈ ಜಮೀನನ್ನ ಇವಾಗ ಬಿಟ್ಬಿಟ್ಟು ನೀವು ಇಲ್ಲಿ ಬೇರೆಯವ್ರು ಯಾರಾದ್ರನ್ನ ನೋಡಕ್ ಬಿಟ್ಬಿಟ್ಟು ಅಲ್ಲಿ ಬೆಂಗಳೂರಿಗೆ ಬಂದ್ರೆ? ಸಿಗೋದಿಲ್ಲ, ಇಲ್ಲಿ ಯಾರು ಸಿಗ್ತಾರೆ? ಸಿಕ್ಕಿದ್ರೆ ಬೇರೆಯವರು ಬಂದು ನಾವು ಬಿಟ್ಟಿಗೆ ಹೋಗಿ ಬರೋ ತನಕ ಇಲ್ಲಿ ಎಲ್ಲ ಇದ್ದದಷ್ಟು ಖಾಲಿ ಮಾಡ್ಬಿಡ್ತಾರೆ. ಹೌದಾ? ಬಿಡ್ತಾರೆ. ನಿಮ್ಮ ಅಲ್ಲಿ ಹಾಗಾದ್ರೆ ಇಲ್ಲಿ ತೋಟದಲ್ಲೆಲ್ಲ ಯಾರು ಕದಿಯೋದು ಆ ತರ ಏನ್ ಮಾಡಲ್ಲ?